ಟೈಮ್ನಾಗೆ ಇವನ್ಯಾಕ್ ಬತ್ತಾವನೆ? ಏನ್ ವಿಶ್ವನಾಥ, ಈ ಟೈಮಾಗ ಬಂದಿದ್ಯಾ? ಮಗಳ ಸಂಸಾರ ಹೆಂಗೈತೆ ಅಂತ ನೋಡ್ಕೊಂಡೋಗಕ್ ಬಂದ್ಯಾ? ನೀನ್ ಇಲ್ಲಿರ್ಬೇಕಾದ್ರೆ ನನ್ನ ಮಗಳು ಜೀವನ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಂಡೆ ಇಲ್ಲಿಗೆ ಬಂದೆ ಕಾಂಚನ. ನಿನಗ್ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತಾನೆ ಇಲ್ಲಿಗೆ ಬಂದೆ. ಏನ್ ವಿಶ್ವನಾಥ, ನೀನು ನನಗ್ ಬುದ್ಧಿ ಕಲಿಸ್ತೀಯಾ? ಕಾಮಿಡಿ ಮಾಡಕ್ಕೂ ಇತಿಮಿತಿ ಇಲ್ವಾ? ಹೌದು, ಇದು ನಿನ್ಗೊಬ್ಬನ್ಗೆ ಬೀಗರ್ ಮನೆ ಏನಲ್ಲ, ನನಗೂನು ಇದು ಬೀಗರ್ ಮನೆನೇ. ನಾನ್ ಎತ್ತು ಮಗಳು ಈ ಮನೆಗೆ ದೊಡ್ಡ ಸೊಸೆ ಅಂದ್ರೆ ನಿನಗಿಂತ ನನಗೆ ಜಾಸ್ತಿ ಮರ್ಯಾದೆ. ದೊಡ್ಡವರು ಚಿಕ್ಕವರು ಅಲ್ಲ ಕಾಂಚನ, ಬುದ್ಧಿ ಸರಿಯಾಗಿರ್ಬೇಕು. ಮನುಷ್ಯ ಅಂದ್ಮೇಲೆ ಸ್ವಲ್ಪನಾದ್ರೂ ರೀತಿ ರಿವಾಜು ಇರಬೇಕು. ರೀತಿ ರಿವಾಜು ಬಗ್ಗೆ ನೀನು ನನ್ಗೆ ಹೇಳ್ಕೊಡ್ತಾ ಇದ್ಯಾ ವಿಶ್ವನಾಥ? ಅಂತವನು ನೀನು ನನಗೆ ಬೆರಳು ಮಾಡಿ ತೋರಿಸ್ತಾ ಇದ್ಯಾ? ನಿನ್ ಕಡೆ ಬೆರಳು ಮಾಡಿ ತೋರ್ಸೋದಲ್ಲ, ನಿನ್ನನ್ನಿಲ್ಲಿಂದ ಕತ್ತೆಡ್ದು ಆಚೆ ತಳ್ತೀನಿ. ಅಷ್ಟಕ್ಕೂ ಮನುಷ್ಯಳ ನೀನು? ಆ ಮನೆಯಿಂದ ಓಡಿಸ್ತೆ ಅಂತ ಹೇಳಿ ಅನನ್ಯನ್ ಜೊತೆ ಕೈ ಜೋಡಿಸಿ ಈ ಮನೇಲಿ ಉಳ್ಕೊಂಡಿದ್ಯಾ? ಅಷ್ಟಕ್ಕೂ ನಿನ್ಗಿಲ್ಲಿ ಉಳ್ಕೊಳ್ಳೋ ಅರ್ಹತೆನೇ ಇಲ್ಲ. ಮರ್ಯಾದೆಯಾಗಿ ಈ ಮನೆಯಿಂದ ಹೊರಟೋಗು. ಇರಪ್ಪ, ನಾನು ಹೆಂಡ್ತಿನ ಎಲ್ಲಾದ್ರೂ ನೋಡಿದ್ಯಾ? ನೋಡಿಲ್ಲ ರೀ. ಸೆಕ್ಯೂರಿಟಿ, ನಾನು ಹೆಂಡ್ತಿನ ಇಲ್ಲೆಲ್ಲಾದ್ರೂ ನೋಡಿದ್ಯಾ? ಜಾವ್ ಇರಯ್ಯ, ಇಲ್ಲೋಡ ಸೆಕ್ಯೂರಿಟಿ ಗಾರ್ಡು, ಇಲ್ಲಿ ಅಕ್ಕಪಕ್ಕ ಎಲ್ಲಾದ್ರೂ ನಾನು ಹೆಂಡ್ತಿನ ನೋಡಿದ್ಯಾನಾ? ನಹಿ. ಅಯ್ಯ, ನೀನ್ ಮನೆ ಹಾಳಾಗೋಗ. ಅಷ್ಟಕ್ಕೂ ನಿನ್ ಫೋಟೋ ನೋಡ್ದೇನೆ ನಹಿ ಅಂತಿದ್ಯಲ್ಲ, ನೋಡು. ನಹಿ. ಅಯ್ಯೋ ದೇವ್ರೆ, ಒಂದ್ಸಲನಾದ್ರೂ ನನ್ನ ಹೆಂಡತಿ ಫೋಟೋ ನೋಡ್ಬಿಟ್ಟಾದ್ರೂ ಹೇಳೋ. ನಿಮ್ಗೆ ಹೇಳಿದ್ರೆ ಮಾಲೂಮ್ ನಹಿ, ಸಮಜ್ ನಹಿ ಯಾರ? ಜಾವ್ ಬಾರ್ ಜಾವ್. ನಾನ್ ಯಾಕೆ ಇಲ್ಲಿಂದ ಹೋಗ್ಬೇಕು ವಿಶ್ವನಾಥ? ಹೌದು, ನಿನ್ ಮನೆಯಾಗೆ ಜಾಗ ಇಲ್ದಿದ್ರೇನು ಈ ಮನೆ ನನ್ಗೆ ಆಶ್ರಯ ಕೊಡ್ಬಾರ್ದಾ ಹೆಂಗೆ? ನೀನ್ ಆಶ್ರಯಕ್ಕೋಸ್ಕರ ಬಂದಿರೋಳೆ ಆಗಿದ್ದಿದ್ರೆ ನಿನ್ನನ್ನು ಓಡಿಸೋದಕ್ಕೆ ನಾನು ಇಲ್ಲಿವರೆಗೂ ಬರ್ಬೇಕಾಗಿರ್ಲಿಲ್ಲ ಕಾಂಚನ. ನೀನ್ ನನ್ನ ಮಗಳು ಜೀವನದಲ್ಲಿ ಆಟ ಆಡೋದಕ್ಕೆ ಬಂದಿದ್ಯಾ. ನೀನ್ ಇಲ್ಲೇ ಇದ್ರೆ ನನ್ನ ಮಗಳು ಜೀವನ ನಾಶ ಆಗೋಗುತ್ತೆ. ಸೆಕ್ಯೂರಿಟಿ, ಇಲ್ಲಿವರೆಗೂ ನಿನ್ನಿಂದಾಗಿ ಶರಣ್ಯನ್ ಜೀವನದಲ್ಲಿ ಬಂದಿರೋ ಕಷ್ಟಗಳು ಅಪವಾದಗಳು ಸಾಕು. ನಿನ್ನನ್ನಿಲ್ಲಿರೋದಕ್ಕೆ ಬಿಟ್ಟಿರೋದೇ ಹೆಚ್ಚು. ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಹೊರಡು ಇಲ್ಲಿಂದ. ಇಲ್ಲಿ ನೋಡು ವಿಶ್ವನಾಥ, ಏನ್ ನಿನ್ ದಬ್ಬಾಳ್ಕೆ? ಇದು ನನ್ ಮಗಳ ಮನೆ, ನಾನ್ ಇಲ್ಲೇ ಇರ್ತೀನಿ. ನನಗ್ ಹೋಗು ಅನ್ನಕ್ಕೆ ನಿನಗೇನು ಅಧಿಕಾರ ಐತೆ ಅಂತ? ಗಂಡನ್ನೇ ಲೆಕ್ಕಕ್ಕಿಟ್ಕೊಳ್ದೆ ಇರೋ ಹೆಂಗ್ಸು ನಾನು. ಈ ಕಾಂಚನ ಅಂತಾದ್ರಲ್ಲಿ ನೀನ್ ಯಾವ ಲೆಕ್ಕ ನಂಗೆ? ಕಿತ್ನೆ ಸಲ ಬೋಲು ಮೇ? ಜಾವ್ ನನ್ ಮಾತ್ ಜಾವ್. ಕಾಂಚು, ನೋಡು ವಿಶ್ವನಾಥ, ನಾನೇನು ಈ ಮನೆಯಾಗೆ ಎಲ್ರಿಗೂ ತೊಂದರೆ ಕೊಡ್ತಾ ಇಲ್ಲ. ಇಲ್ಲಿ ಎಲ್ರೂ ಸೇರಿ ಇಲ್ಲೇ ಇರ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅದಕ್ಕೆ ಇದ್ದೀನಿ. ಈ ರೌಂಡ್ ಮುಖ ಹೋಗಿ ಒಡೆದೋಗಿರೋ ಮುಖ ಆಗೋಯ್ತಲ್ಲ. ಚಚ, ಚಲೋ. ಅಷ್ಟೇ ಅಲ್ಲ, ಸಾಧ್ಯ ಆದ್ರೆ ಲೈಫ್ ಟೈಮ್ ಇಲ್ಲೇ ಇರೋದಕ್ಕೆ ನನ್ಗೆ ಪೂರ್ತಿ ಪರ್ಮಿಷನ್ ಐತೆ. ಏನ್ ಅನ್ಕೊಂಡಿದ್ಯಾ? ಇರಯ್ಯ, ಕಡೆ ಪಕ್ಷ ಇವಳನ್ನ ನೋಡ್ದವ್ರು ಯಾರಿಗಾದ್ರೂ ತೋರಿಸಿ ನೀನ್ ಗುರ್ತಿಡಿಯೋ. ಸಮಜನ ಯಾರ? ಜಾವ್. ಅಯ್ಯ, ನಿನ್ ಮನೆ ಹಾಳಾಗೋಗ. ಈ ತರ ಆಡ್ತೀಯಲ್ಲ ನೀನು. ಕಡೆ ಸಾರಿ ಒಂದ್ಸಲ ಫೋಟೋ ನೋಡು. ಜಾವ್ ಇದರ್ ಸೆ ಜಾವ್. ನಿನ್ನ ಬಗ್ಗೆ ಈ ಮನೆಯವ್ರಿಗೆ ಗೊತ್ತಿಲ್ದೇನೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ದಾರೆ. ನಿನ್ನ ಕತೆ ಏನು ಅಂತ ಅವ್ರಿಗೆ ಗೊತ್ತಾದ್ರೆ
ಅವರೇ ನಿನ್ನ ಒದ್ದು ಹೊರಗಾಕ್ತಾರೆ. ಈಗ್ಲೇ ಎಲ್ರ ಹತ್ರನೂ ನೀನ್ ಎಂತವಳು ಏನೇನ್ ಮಾಡಿದ್ಯಾ ಅಂತ ಹೇಳಿ ನಿನ್ ಬಣ್ಣ ಬಯಲ್ ಮಾಡ್ತೀನಿ. ಇಲ್ಲೋಡು ವಿಶ್ವನಾಥ, ನನ್ ಮಾತ್ ಕೇಳು. ಸುಮ್ನೆ ನನ್ ಬಗ್ಗೆ ಇಲ್ದೇ ಇರೋದು ಹೇಳ್ಬೇಡ ವಿಶ್ವನಾಥ. ಅಮ್ಮ ಭೈರವಿ, ಭೈರವಿ, ದೊಡ್ಡ ಬಾವ, ಚಿಕ್ಕ ಬಾವ, ಅಮ್ಮ ಲೀಲಾವತಿ, ಎಲ್ರೂ ಆಚೆ ಬನ್ನಿ, ಸ್ವಲ್ಪ ಬೇಗ ಬನ್ನಿ. ಅಮ್ಮ ಭೈರವಿ. ಏನಾಯ್ತಣ್ಣ? ಏನಾದ್ರೂ ಸಮಸ್ಯೆನಾ? ಹೌದಮ್ಮ, ಸಮಸ್ಯೆನೆ. ಆ ಸಮಸ್ಯೆ ಹೆಸರು ಎಲ್ ನೋಡು, ಈ ಕಾಂಚನನೇ ಅಮ್ಮ. ಏನ್ ಬಾಬಾ ಅವ್ರೆ, ಈ ಕಾಂಚನದಿಂದ ಸಮಸ್ಯೆ ಅಂತಿದ್ದೀರಲ್ಲ? ಹೌದು ಬಾಬಾ, ಈ ಕಾಂಚನ ಈ ಮನೆ ಕಾಲಿಟ್ಟಿರೋದು ಈ ಕುಟುಂಬನ ಒಡೆದು ಹಾಕಿ ನಿಮ್ಮನ್ನೆಲ್ಲ ದೂರ ಮಾಡೋದಕ್ಕೆ. ಇದ್ಯಾವುದೋ ಚಿಕ್ಕ ಸಮಸ್ಯೆ ಅಲ್ಲ ಬಾವಾ, ಈ ಮನೆನೇ ನಾಶ ಮಾಡುವಂತ ದೊಡ್ಡ ಸಮಸ್ಯೆ. ಅಮ್ಮ, ಅವಳು ನಂಬೇಡಮ್ಮ. ಅಷ್ಟಕ್ಕೂ ಅವಳನ್ನ ನಮ್ಮ ಮನೆಯಿಂದ ಹೊರಗಡೆ ಹಾಕಿದ್ದು ನಿಮ್ಮ ಮನೇಲಿರೋ ನನ್ನ ಮಗಳ ಜೀವನನ ಹಾಳು ಮಾಡಿದ್ಲು ಅನ್ನೋ ಕಾರಣಕ್ಕೆ. ಅಂತ ಈ ಕಾಂಚನನ್ನ ನೀವು ನಿಮ್ಮ ಮನೆಗೆ ಅತಿಥಿಯಾಗಿ ಬರ್ಮಾಡ್ಕೊಂಡು ಆಶ್ರಯ ಕೊಟ್ಟಿದ್ದೀರಾ. ನೀವು ಇವಳಿಗೆ ಎಷ್ಟೇ ಹಾಲಾಗಿ ಬೆಳೆಸಿದ್ರು ಈ ಮನೆಗೆ ವಿಷ ಕಾರೋದನ್ನ ಬಿಟ್ಟು ಒಳ್ಳೇದ್ ಮಾಡ್ತಾಳೆ ಅಂತ ಮಾತ್ರ ಅನ್ಕೋಬೇಡಿ. ಇವತ್ ನಾನು ನನ್ನ ಮನ್ಸನ್ನ ಕಲ್ಲು ಮಾಡ್ಕೊಂಡು ಈ ಕಾಂಚನನ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳಮ್ಮ. ಭೈರವಿ, ನಮ್ ಬೀಗ್ರು ಮನೆ ಅಂದ್ರೆ ನಮಗ್ ಯಾವತ್ತಿದ್ರೂ ದೇವಸ್ಥಾನನೇ. ಈ ದೇವಸ್ಥಾನ ದೇವತೆಗಳಿಗೆ ಆಲಯ ಆಗ್ಬೇಕೆ ಹೊರತು ಇಂಥ ರಾಕ್ಷಸರಿಗೆ ವಾಸದ ಮನೆ ಆಗ್ಬಾರ್ದಮ್ಮ. ಅಪ್ಪ, ಅಲ್ಲ ಏನ್ ಅನ್ಕೊಂಡಿದ್ಯಾ ನೀನು? ಯಾಕೆ ದೊಡ್ಡಮ್ಮನ ಬಗ್ಗೆ ಇಲ್ದೇ ಇರೋದ್ನೆಲ್ಲ ಹೇಳಿ ಎಲ್ರೂ ಮನ್ಸಲ್ಲೂ ಅವ್ರನ್ನ ಕೆಟ್ಟೋಳಾಗ್ ಮಾಡ್ತಾ ಇದ್ಯಾ? ಇದು ತಪ್ಪಪ್ಪ. ಏನನ್ಯ, ನಾನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ ನೀನ್ ಮಾತಾಡ್ತಾ ಇದ್ಯಾ? ಅಷ್ಟಕ್ಕೂ ಈ ರಾಕ್ಷಸಿ ಮನೆ ಕಾಲಿಡೋದು ಕಾರಣನೇ ನೀನು. ಸೊಸೆಯಾಗಿ ಕಾಲಿಟ್ಟು ಈ ಮನೇಲಿ ದೀಪ ಬೆಳಗ್ಬೇಕಾಗಿರೋ ನೀನೇ ಇಂಥ ಕೆಟ್ಟೋಳ ಜೊತೆ ಕೈ ಜೋಡಿಸಿ ಈ ಕುಟುಂಬನೇ ಛಿದ್ರ ಆಗೋ ಹಾಗೆ ಮಾಡ್ದೆ. ವಿಶ್ವನಾಥ್ ಅವ್ರೆ, ಅನನ್ಯ ಏನ್ ಮಾಡಿದ್ಲು? ಕಾಂಚನ ಜೊತೆ ಅವಳೇ ಕೈ ಜೋಡಿಸ್ತಾಳೆ ಹೇಳಿ? ಅಮ್ಮ ಲೀಲಾವತಿ, ನಿಜ ಹೇಳ್ಬೇಕು ಅಂದ್ರೆ ಅನನ್ಯ ನನ್ನ ಸ್ವಂತ ಮಗಳೇ ಅಲ್ಲ, ಅವಳು ಈ ಕಾಂಚನನ್ ಮಗಳು. ಅಣ್ಣ, ಏನ್ ಹೇಳ್ತಾ ಇದೀಯ ನೀನು? ಅನನ್ಯ ಕಾಂಚನನ್ ಮಗಳ? ಹೌದಮ್ಮ, ಇದೇ ನಿಜ. ಅಳಿಯ ಅಂತೇಳಿ ನಮ್ಮಪ್ಪ ಹುಚ್ಚ ಆಗ್ಬಿಟ್ಟ. ನೀನೇ ನನ್ ಗಂಡ ಅನ್ಕೊಂಡು ನಿನ್ನ ನಂಬಿ ಹುಚ್ಚಿ ಆಗ್ಬಿಟ್ಟೆ ನಾನು. ಈಗ ನನ್ಗೆ ಸಾವು ಬಿಟ್ರೆ ಬೇರೆ ದಾರಿನೇ ಇಲ್ಲ. ಇವತ್ತಿಂದ ಅವಳು ನಿನ್ ಮಗಳಲ್ಲ, ನನ್ನ ಮಗಳು. ನಮ್ಮಮ್ಮಗಾಗಿರೋ ಅನ್ಯಾಯ ನನಗ್ ಗೊತ್ತಿರೋದಿಕ್ಕೇನೆ ನಿನ್ ಮೇಲೆ ನನಗ್ ದ್ವೇಷ ಶುರು ಆಗಿರೋದು. ನಿನ್ ಮಗಳ ಜೀವನನ ಹಾಳು ಮಾಡಿದ್ದು. ನಮ್ಮಮ್ಮ ಇಷ್ಟು ವರ್ಷ ಅನ್ಭವಿಸಿರೋ ನರ್ಕನ ಇವಾಗ ನೀನು ನಿನ್ ಕುಟುಂಬ ಕೂಡ ಅನ್ಭವಿಸ್ಬೇಕು ಅಲ್ವಾ?
ಅದಕ್ಕೆ ಆ ಕೋಪದಲ್ಲಿ ಈ ಕಾಂಚನ ಅನನ್ಯ ಸೇರ್ಕೊಂಡು ನಮ್ ಕುಟುಂಬದ ಮೇಲೆ, ಶರಣ್ಯನ್ ಜೀವನದ ಮೇಲೆ ಅವ್ರ ಮನ್ಸಲ್ಲಿ ವಿಷ ತುಂಬಿಸ್ಕೊಂಡಿದ್ದಾರೆ. ಹೇಗಾದ್ರೂ ಸರಿ ಶರಣ್ಯನ್ನ ದರ್ಶನಿಂದ ದೂರ ಮಾಡ್ಬೇಕು ಅಂತ ಕುತಂತ್ರ ಮಾಡಿ ನನ್ನ ಮಗಳನ್ನ ಈ ಮನೆಯಿಂದ ದೂರ ಮಾಡೋದಕ್ ನೋಡಿದ್ರು. ಇವಾಗ್ಲೂ ಅದೇ ಪ್ರಯತ್ನದಲ್ಲಿದ್ದಾರೆ. ಭಾವನವ್ರೆ, ಅಮ್ಮ ಲೀಲಾವತಿ, ಅಮ್ಮ ಭೈರವಿ, ನಿಮ್ ಎಲ್ರಿಗೂ ಕೈ ಮುಗಿದ್ ಕೇಳ್ಕೊತಾ ಇದ್ದೀನಿ, ದಯಮಾಡಿ ಈ ಅಮ್ಮ ಮಗಳನ್ನ ಮಾತ್ರ ನಂಬೋದಕ್ಕೆ ಹೋಗ್ಬೇಡಿ. ಇವರಿಬ್ರು ಸಾಮಾನ್ಯದವರಲ್ಲ. ಭೈರವಿ ವಿಷಯದಲ್ಲೂ ಕೂಡ ಇತ್ತೀಚೆಗೆ ಅನನ್ಯ ತುಂಬಾ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ದಾಳೆ. ಇಂಥ ಹುಡುಗಿ ಯಾವ ಮನೆ ಸೊಸೆ ಆಗೋದಕ್ಕೂ ಲಾಯಕ್ಕಿಲ್ಲ. ಮೊದಲು ನಿನ್ನ ಕ್ಯಾರೆಕ್ಟರ್ನ ಸರಿ ಮಾಡ್ಕೊಂಡ್ಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡೋಣ. ಇವಾಗ ಈ ಕ್ಯಾರೆಕ್ಟರ್ ಇಲ್ದೇ ಇರೋಳೆ ನಿನ್ ಮನೆಗೆ ದೊಡ್ಡ ಸೊಸೆ ಆಗಿದ್ದಾಳೆ. ಹೇಗಿದೆ? ಇನ್ಮೇಲಿಂದ ತೋರಿಸ್ತೀನಿ ನಾನ್ ಏನು ಅಂತ. ಆ ದ್ವೇಷ ಇಟ್ಕೊಂಡೇನೆ ಬೇಕು ಅಂತಾನೆ ರೋಹಿತ್ನ ಮದ್ವೆ ಮಾಡ್ಕೊಂಡು ಈ ಮನೆಗೆ ಸೊಸೆಯ ಕಾಲಿಟ್ಟಿದ್ದಾಳೆ. ಅಪ್ಪ, ಅನನ್ಯ, ಅಣ್ಣ ಹೇಳಿರೋ ಮಾತುಗಳಲ್ಲಿ ಯಾವ ಒಂದು ಮಾತು ಸುಳ್ಳಲ್ಲ ಅಂತ ನನಗ್ ಗೊತ್ತು. ಯಾಕೆ ಅಂದ್ರೆ ನೀನು ನಮ್ಮ ಕುಟುಂಬಕ್ಕೆ ಕಾಲಿಡಬೇಕು ಅಂತ ಯಾಕೆ ಅನ್ಕೊಂಡಿದ್ಯಾ ಅಂತ ನನಗ್ ಗೊತ್ತು. ಶರಣ್ಯ ಮತ್ತೆ ದರ್ಶನ್ ಜೀವನನ ಹಾಳು ಮಾಡ್ಬೇಕು ಅಂತ ನೀನು ಮಾಡಿರೋ ಪ್ರತಿಯೊಂದು ಪ್ಲಾನ್ ಕೂಡ ನನಗ್ ಗೊತ್ತು. ಆದ್ರೆ ಈ ಮನೆ ಸೊಸೆಯಾಗಿ ಇಲ್ಲಿ ಕಾಲಿಟ್ಟ ಮೇಲೆ ಇವತ್ತಲ್ದೆ ಹೋದ್ರು ನಾಳೆ ಯಾವತ್ತಾದ್ರೂ ನಮ್ಮ ಕುಟುಂಬ ನೋಡಿ ನೀನು ಬದಲಾಗ್ತೀಯ ಅಂತ ಅನ್ಕೊಂಡ್ರೆ, ನಿನ್ನ ಬಗ್ಗೆ ಎಲ್ರಿಗೂ ನಿಜ ಹೇಳಿದ್ರೆ ಎಲ್ರೂ ನೋವು ಪಡ್ತಾರೆ ಅಂತ ಇಲ್ಲಿವರೆಗೂ ನಾನು ಮೌನವಾಗೇ ಇದ್ದೆ. ಇವತ್ತಿನ ದಿನ ನೇರವಾಗಿ ಅಣ್ಣ ಎಲ್ರ ಮುಂದೆ ನೀವ್ ಎಂಥವ್ರು ಅಂತ ಹೇಳದ್ಮೇಲೂ ಕೂಡ ಈ ನಿಜಾನೆಲ್ಲ ಮುಚ್ಚಿಡೋದು ಸರಿಯಲ್ಲ ಅಂತ ಅನಿಸ್ತು. ಅಕ್ಕ, ಇದು ಇವರಿಬ್ರು ನಿಜವಾದ ರೂಪ. ಏನಮ್ಮ ಅನನ್ಯ, ಇಂಥ ವಿಷನ ಮನ್ಸಲ್ಲಿಟ್ಕೊಂಡು ಈ ದೇವಾಲಯಕ್ಕೆ ಕಾಲಿಟ್ಟ್ಯಾ ನೀನು? ನನ್ನ ಮಗನ ಜೀವನದಲ್ಲಿ ಕಾಲಿಟ್ಟಿದ್ದು ಈ ಮನೆನ ಹಾಳು ಮಾಡಕ ಅಲ್ಲ, ನೀನು ಮನುಷ್ಯಳೇನಾ? ಅತ್ತೆ, ಅದು ಮುಚ್ಚೆ ಬಾಯಿ. ಆ ಕರಿಯೋ ಅರ್ಹತೆ ನೀನು ಕಳ್ಕೊಂಡ್ಬಿಟ್ಟೆ. ಈ ಕುಟುಂಬಕ್ಕೆ ದ್ರೋಹ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಯಾರೇ ಆಗಿರ್ಲಿ, ಈ ಮನೆ ಒಳಗಡೆ ಇರೋ ಅರ್ಹತೆ ಅವ್ರಿಗಿರೋದಿಲ್ಲ. ಅತ್ತೆ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ನೋಡಮ್ಮ ಅನನ್ಯ, ನಾವೆಲ್ಲರೂ ಕ್ಷಮಿಸೋಂತಹ ತಪ್ಪನ್ನ ನೀನ್ ಮಾಡಿಲ್ಲಮ್ಮ. ನಾವು ನಮ್ಮ ಪ್ರಾಣ ಅಂತ ಅನ್ಕೊಂಡಿರೋ ನಮ್ಮ ಸಂಬಂಧಗಳನ್ನ ನೀನು ಒಡಿಬೇಕು ಅಂತ ನೋಡಿದೆ. ನಿನ್ನಂತವ್ರು ಈ ಮನೆಯಲ್ಲಿ ಇರ್ಲೇಬಾರ್ದು. ಮಾವ, ಮಾವ, ನೀವಾದ್ರೂ ಹೇಳಿ ಮಾವ, ನನ್ನನ್ನ ಈ ಮನೆಯಿಂದ ಕಳಿಸ್ಬೇಡಿ ಅಂತ ನೀವಾದ್ರೂ ಹೇಳಿ ಮಾವ. ನನ್ನನ್ನ ಇಲ್ಲಿಂದ ಕಳಿಸ್ಬೇಡಿ ಅಂತ ಹೇಳಿ ಮಾವ, ಪ್ಲೀಸ್. ನನ್ನ ತಮ್ಮನ ಮಾತು ನನ್ನ ಮಾತು ಬೇರೆ ಬೇರೆ ಅಂತ ನಿನ್ಗೆ ಯಾರಾದ್ರೂ ಹೇಳಿದ್ರಮ್ಮ? ರೋಹಿತ್, ಇವರಿಬ್ರು ಕತ್ತಿಡ್ದು ಹೊರಗೆ ತಳ್ಳು. ರೀ, ನೀವಾದ್ರೂ ಹೇಳಿ ರೀ, ನನ್ನ ಮನೆಯಿಂದ ಹೊರಗೆ ಹಾಕ್ತಾರಂತೆ, ನೀವು ನನ್ನ ಮನೆಯಿಂದ ಆಚೆ ಹಾಕ್ತೀರಾ? ನಡಿಯ ಹೊರಗೆ. ರೀ, ರೀ, ನಿಮ್ ಕಾಲಿಗೆ ಬೀಳ್ತೀನಿ ರೀ
ಪ್ಲೀಸ್. ನನ್ನ ಪ್ರೀತಿಸೋ ತರ ನಾಟಕ ಆಡಿ ನನಗ್ ದ್ರೋಹ ಮಾಡಿರೋದನ್ನ ನೆನ್ಸ್ಕೊಂಡ್ರೆ ಅರ್ಥ ಆಗ್ತಿದೆ ಕಣೆ. ನಡಿ ಅವ್ರಿಗೆ. ಅಳಿ ಅಂದ್ರೆ ನಾನ್ ತಪ್ಪು ಮಾಡಿವ್ನಿ ಅಂದ್ರೆ ನನ್ನ ಕಳಿಸ್ಬಿಡಿ. ನಾನ್ ಎಲ್ಲಾದ್ರೂ ಹೊಂಟೈತೀನಿ. ಆದ್ರೆ ನನ್ ಮಗಳ ಬದುಕಗ ಅನ್ಯಾಯ ಮಾಡ್ಬೇಡಿ. ನಿಮ್ ಕಾಲ್ ಹಿಡ್ಕತೀನಿ. ಹಾಗಾದ್ರೆ ನಿನ್ನೂ ಕೂಡ ಹೊರಗೆ ಹಾಕ್ತೀನಿ. ಏನಪ್ಪ ಇಲ್ಲೇ ನಿಂತ್ಬಿಟ್ಟೆ? ನಮ್ಮಮ್ಮನ್ನ ಇಲ್ಲಿಂದ ಕಳಿಸ್ಬಿಟ್ರೆ ಅವಳ ಜೊತೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಅಂತ ನಿಮ್ ಮನ್ಸಿಗೆ ಅನ್ನಿಸ್ತಾ? ಏನಪ್ಪ ನಿನ್ ಮನ್ಸಲ್ಲೂ ಕೂಡ ಅದೇ ಆಗ್ಬೇಕು ಅಂತ ಆಸೆ ಪಟ್ಟಿದ್ದ? ಅಪ್ಪ ನಾನೇನೋ ನಿಮ್ಮಿಂದಾನೇ ನಮ್ಮಮ್ಮನ ಜೀವನ ಹಾಳಾಯ್ತು ಅಂತ ಭ್ರಮೆಯಿಂದ ಶರಣ್ಯ ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ, ಒಪ್ಕೋತಾ ಇದ್ದೀನಿ. ಆದ್ರೆ ಅದನ್ನ ಮನ್ಸಲ್ಲಿಟ್ಕೊಂಡು ನೀನ್ ಈ ತರ ಮಾಡೋದು ನಿನಗ್ ನ್ಯಾಯ ಅನ್ಸುತ್ತಾ ಅಪ್ಪ? ನಿನ್ ಮೇಲಿರೋ ಕೋಪಕ್ಕೆ ನಾನು ಅಮ್ಮ ಮಾಡಿರೋದು ತಪ್ಪೇ ಆಗಿರ್ಬೋದು. ಆದ್ರೆ ಇವಾಗ ಅಮ್ಮನ ಮೇಲಿರೋ ಕೋಪದಿಂದ ನನ್ ಸಂಸಾರನ ಹಾಳು ಮಾಡೋದು ಹೇಗ್ ಕರೆಕ್ಟ್ ಆಗುತ್ತೆ ಅಪ್ಪ? ಅದು ಕೂಡ ಪಾಪನೇ ಅಲ್ವಾ? ಅಲ್ಲ, ನಾನ್ ಮಾಡಿರೋ ಒಂದು ತಪ್ಪನ್ನಾದ್ರೂ ನಿಮ್ ಕೈಲಿ ಪ್ರೀತಿಯಿಂದ ಕ್ಷಮಿಸಕ್ಕಾಗಲ್ವಾ ಅಪ್ಪ? ಪ್ಲೀಸ್ ಅಪ್ಪ, ಪ್ಲೀಸ್ ಅಪ್ಪ. ಏನಮ್ಮಿ ಇಂಥ ಸೀನ್ನ ಅದೇಂಗ್ ಬದಲಾಯಿಸ್ಬಿಟ್ಟೆ? ನನ್ನನ್ ಏನ್ ಅನ್ಕೊಂಡಿದ್ಯಾ ಅಮ್ಮ? ಯಾರನ್ನ ಎಲ್ಲಿ ಯಾವ ಪಾಯಿಂಟ್ ಅಲ್ಲಿ ಹೊಡೆದ್ರೆ ಕೆಲ್ಸ ಆಗುತ್ತೋ ಆ ಪಾಯಿಂಟ್ ಅಲ್ಲೇ ಹೊಡಿಬೇಕು. ನಾನು ಈ ಪಾಯಿಂಟ್ ಅಲ್ಲಿ ಮಹಾನಟಿನೇ. ನಮ್ಮ ಮಮ್ಮಿ ಸೂಪರು. ಅಮ್ಮನನ್ನ ಏನ್ ಅನ್ಕೊಂಡಿದ್ದಾರೆ ಸಮೀರಾ? ಇಷ್ಟ ಇಲ್ದಿರೋ ಮದ್ವೆ ಮಾಡಿಸಿ ನರ್ಕಕ್ ತಳ್ಳದ್ರು. ಅಷ್ಟು ಸಾಕಾಗ್ಲಿಲ್ಲ ಅಂತ ಈಗ ಅವಳ ಜೊತೆ ಹನಿಮೂನಿಗೆ ಹೋಗ್ಬೇಕಂತೆ. ಅದ್ರಲ್ಲೂ ವಿಷಯನ ನನಗ್ ಹೇಳ್ದೆ ಮನೇಲಿರೋರು ಎಲ್ಲರಿಗೂ ಶೇರ್ ಮಾಡ್ಕೊಂಡು ಅಧಿಕಾರದಿಂದ ಹನಿಮೂನ್ ಬಿಲ್ನ ಪಾಸ್ ಮಾಡಿದ್ರಂತೆ. ಅಷ್ಟಕ್ಕೂ ಸಮೀರಾ, ನನ್ ಜೀವನದ ಮೇಲೆ ನನಗೆ ರೈಟ್ಸ್ ಇಲ್ದೆ ನಾನು ಎಂತ ಜೀವನನ ಬದುಕ್ತಿದ್ದೀನಿ ಅಂತ ನನಗೆ ಅರ್ಥ ಆಗ್ತಿಲ್ಲ ಗೊತ್ತಾ? ಮೈ ಮೇಲೆ ಇಷ್ಟ ಇಲ್ದಿರೋ ಬಟ್ಟೆ ಹಾಕೊಳ್ಳೋಕೆ ನನ್ ಮನ್ಸು ಸ್ವಲ್ಪನೂ ಒಪ್ಕೊಳ್ಳಲ್ಲ. ಅಂಥದ್ರಲ್ಲಿ ಮನ್ಸಿಗೆ ಇಷ್ಟ ಆಗ್ದಿರೋ ಹುಡುಗಿ ಜೀವನಕ್ಕೆ ಬಂದ್ರೆ ಹೇಗೆ ಒಪ್ಕೊಳ್ಳಿ? ಅವಳ ಜೊತೆ ಸಂಸಾರ, ಹನಿಮೂನು ಹೇಗ್ ಮಾಡ್ಕೊಳ್ಳೋದು? ಅದಕ್ಕಿಂತ ಈ ಜೀವ ಕಳ್ಕೊಂಡ್ರೇನೆ ಎಷ್ಟೋ ಸಮಾಧಾನ ಆಗತ್ತೆ. ದರ್ಶನ್ ಪ್ಲೀಸ್ ಕೂಲ್. ದಯವಿಟ್ಟು ನೀನು ನಿಮ್ಮಮ್ಮನ ಮಾತನ್ನೇ ಕೇಳು. ಸಮೀರಾ, ಏನಾದ್ರೂ ತಲೆ ಕೆಟ್ಟಿದ್ಯಾ? ತಲೆ ಕೆಟ್ಟಿಲ್ಲ ದರ್ಶನ್, ಇದು ಸ್ಕೆಚ್. ಏನ್ ಹೇಳ್ತಿದ್ಯಾ? ಎಸ್ ಸಮೀರಾ, ಐ ಲವ್ ಯು. ನೀನ್ ಹೇಳಿದ್ದೆ ಕರೆಕ್ಟ್. ಹೀಗ್ ಮಾಡ್ತಾ ಇದ್ರೆ ಈ ಸಮಸ್ಯೆಗೆ ಸರಿಯಾದ ಪರಿಹಾರ ನನಗೆ ಸಿಗಲ್ಲ. ಸೊ ನೀನ್ ಅವಳನ್ನ ಕರ್ಕೊಂಡು ಹನಿಮೂನ್ಗೆ ಹೊರಡು. ಓಕೆ ಸಮೀರಾ.
ನಾನೇನೋ ನಿಮ್ಮಿಂದಾನೇ ನಮ್ಮಮ್ಮನ ಜೀವನ ಹಾಳಾಯ್ತು ಅಂತ ಭ್ರಮೆಯಿಂದ ಶರಣ್ಯ ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ. ಇವಾಗ ಅಮ್ಮನ ಮೇಲಿರೋ ಕೋಪದಿಂದ ನನ್ನ ಸಂಸಾರನ ಹಾಳು ಮಾಡೋದು ಹೇಗ್ ಕರೆಕ್ಟ್ ಆಗುತ್ತೆ ಅಪ್ಪ? ಅಲ್ಲ, ನಾನು ಮಾಡಿರೋ ಒಂದು ತಪ್ಪನ್ನಾದ್ರೂ ನಿಮ್ ಕೈಲಿ ಪ್ರೀತಿಯಿಂದ ಕ್ಷಮಿಸಕ್ಕಾಗಲ್ವಾ ಅಪ್ಪ? ಅಣ್ಣ